ಎಕ್ಕದ ಗಿಡದ ಬುಡದಲ್ಲಿ ಈ 3 ವಸ್ತುಗಳನ್ನು ಇಟ್ಟು ಸಂಕಲ್ಪ ಪೂಜೆ ಮಾಡಿ ಸಾಕು, ನಿಮ್ಮ ಕೋಟಿ ಲಕ್ಷಾಂತರ ರೂಪಾಯಿ ಸಾಲಗಳು ತೀರೋಗುತ್ತೆ. ಪ್ರತಿದಿನ ದುಡ್ಡು ಅರಿವು ಅನ್ನುವುದು ಹೆಚ್ಚಾಗುತ್ತೆ. ವ್ಯಾಪಾರಸ್ಥರಿಗೆ ಧನ ಲಾಭ ದೊಡ್ಡ ಮಟ್ಟದಲ್ಲಿ ಆಗುತ್ತದೆ. ಯಾವ ಒಂದು ವಸ್ತುವನ್ನಿಟ್ಟು ಯಾವ ಸಂಕಲ್ಪವನ್ನು ಎಕ್ಕದ ಗಿಡದ ಬುಡದಲ್ಲಿ ಮಾಡಿಕೊಳ್ಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಯಾರಿಗೆ ಸಮಸ್ಯೆ ಇರುತ್ತೆ, ಯಾರಿಗೆ ಮಾಟಮಂತ್ರದ ಸಮಸ್ಯೆ ಇರುತ್ತೆ, ಶತ್ರು ಕಾಟದ ಸಮಸ್ಯೆ ಇರುತ್ತೆ, ವಶೀಕರಣ ಮಾಡಿಸುವ ಒಂದು ಬಯಕೆ ಇರುತ್ತೆ, ಎಲ್ಲವೂ ಪರಿಹಾರ ಆಗಬೇಕು ಅಂದರೆ ನೀವು ಈ ತಕ್ಷಣ ಪಂಡಿತಿ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರೇ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರವನ್ನು ಹೇಳುತ್ತಾರೆ. ದುಡ್ಡಿನಿಂದ ಸಮಸ್ಯೆ ಇರುವವರು, ಬರಬೇಕಿದ್ದ ದುಡ್ಡು ಇನ್ನೂ ಬರ್ತಾ ಇಲ್ಲ ಅಂತ ಒದ್ದಾಡುತ್ತಾ ಪರಿತಪ್ಪಿಸುತ್ತಿರುವವರು ಎಕ್ಕದ ಗಿಡದ ಬುಡದಲ್ಲಿ ಈ ಒಂದು ತಂತ್ರ ಕಾಯಕಲ್ಪ ಮಾಡಿ ಖಂಡಿತವಾಗಿಯೂ ಸಾಲಗಳು ತಿರುಗುತ್ತೆ, ಬರಬೇಕಿರೋ ದುಡ್ಡು ಬಂದು ಕೈ ಸೇರುತ್ತೆ. ಮೊದಲನೇದಾಗಿ ಎಕ್ಕದ ಗಿಡ ನಿಮ್ಮ ಮನೆ ಹತ್ತಿರ ಇರುವ ಪಾರ್ಕಿನಲ್ಲೋ ಅಥವಾ ಬಯಲಿನ ಪ್ರದೇಶದಲ್ಲಿ ಬೆಳೆದಿರುವಂತಹ ಎಕ್ಕದ ಗಿಡದ ಬುಡಕ್ಕೆ ಹೋಗಿ ನೀವು ಮೊದಲು ನೀರನ್ನು ಹಾಕಿ ಅದಕ್ಕೆ ಕುಡಿಸಬೇಕಾಗುತ್ತೆ. ತದನಂತರ ಅರಿಶಿಣವನ್ನು ಒಂದು ಮುಷ್ಟಿಯಷ್ಟು ಅದರ ಸುತ್ತವೂ ಕೂಡ ಚೆಲ್ಲಬೇಕು. ಅದಾದ ಮೇಲೆ 1 ರೂಪಾಯಿ ನಾಣ್ಯವನ್ನು ಎಕ್ಕದ ಗಿಡದ ಬುಡದಲ್ಲಿ ಇಡಬೇಕು. ತದನಂತರ ನಿಮ್ಮ ಕಷ್ಟಗಳು ನಿವಾರಣೆ ಆಗಲು, ಸಾಲದ ಒತ್ತಡದಿಂದ ಪರಿತಪಿಸುತ್ತಿದ್ದರೆ ತೀರಿ ಹೋಗಲು, ದುಡ್ಡು ಬರಬೇಕಾಗಿರುವುದು ಬಂದು ಕೈ ಸೇರಬೇಕು ಅನ್ನೋದಾದರೆ ಯಾರು ಎಷ್ಟು ಕೊಡಬೇಕು ಮೊತ್ತವನ್ನು ಅದರ ಮೇಲೆ ಆ ಬಿಳಿಯ ಹಾಳೆಯ ಮೇಲೆ ಬರೆದು 9 ಬಾರಿ ಮಡಚಿ ಅದನ್ನು ಎಕ್ಕದ ಗಿಡದ ಬುಡದಲ್ಲಿ ಇಟ್ಟು ಒಂದು ಇಟ್ಟಿಗೆಯನ್ನು ಅದರ ಮೇಲ್ಭಾಗದಲ್ಲಿ ಕರ್ಪೂರವನ್ನು ಹಚ್ಚುತ್ತಾ ಲವಂಗಗಳನ್ನು ಸುಡಬೇಕು. 3 ಲವಂಗಗಳನ್ನು ಸುಡುವಾಗಲೂ ಕೂಡ ಸಂಕಲ್ಪ ಮಾಡಿಕೊಳ್ಳಿ. ಒಂದೊಂದೇ ಲವಂಗ ಸುಡುವಾಗಲೂ ದುಡ್ಡಿನ ಸಮಸ್ಯೆ ನಿವಾರಣೆ ಆಗಬೇಕು, ಸಾಲದ ಸಮಸ್ಯೆ ಪರಿಹಾರ ಆಗಬೇಕು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ಬರಬೇಕಿರೋ ದುಡ್ಡು ಬಂದು ಕೈ ಸೇರುವಂತೆ ಆಗಬೇಕು. ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ನಾವು ತಿಳಿಸಿರುವ ಹಾಗೆ ಎಕ್ಕದ ಗಿಡದ ಬುಡದಲ್ಲಿ ಇಟ್ಟು ಅದನ್ನು ಭಕ್ತಿಯಿಂದ ಪೂಜೆ ಮಾಡಿ, ತದನಂತರ ಕೊನೆಯಲ್ಲಿ ಹೋಗುವಾಗ ಹಳದಿ ಬಟ್ಟೆಯಲ್ಲಿ 3 ಸ್ಫಟಿಕ, ಅದೃಷ್ಟ ದೇವಿ ಮಹಾಲಕ್ಷ್ಮಿಯ ಸ್ಫಟಿಕವನ್ನು ಹಳದಿ ಬಟ್ಟೆಯಲ್ಲಿ ಗಂಟು ಹಾಕಿ ಬಿಗಿಯಾಗಿ ಕಟ್ಟಿ ಅದನ್ನು ಎಕ್ಕದ ಗಿಡದ ಬುಡದಲ್ಲಿ ಸೈಡಿನಲ್ಲಿ ಇಟ್ಟು ಪೂಜೆ ಮಾಡಿ ಸಲ್ಲಿಸಿ ಬಂದು ಬಿಡಿ. ಆಗ ನೋಡಿ, ಮನೆಗೆ ಬಂದ 3 ದಿನದಲ್ಲಿ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ. ಮನಸ್ಸಿಗೆ ಸಮಾಧಾನವ ಆಗುವ ಹಾಗೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ನಿಮ್ಮದಾಗುತ್ತದೆ. ಈ ತಾಂತ್ರಿಕ ಪರಿಹಾರ ತಂತ್ರವನ್ನು ಮಾಡುವಾಗ, ಈ ಸ್ಫಟಿಕಗಳನ್ನು ಕೇಳಿ ಪಡೆದುಕೊಳ್ಳುವಾಗ ನಿಜವಾಗ್ಲೂ ಕಷ್ಟ ಇದ್ದರೆ, ನಿಜವಾಗ್ಲೂ ಹಣಕಾಸಿನ ಸಮಸ್ಯೆ ಇದ್ದವರು ನೀವು ಯಶವಂತರಾವ್ ಗುರುಗಳಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ, ಒಳ್ಳೆಯದಾಗುತ್ತೆ. ಉಚಿತವಾಗಿ ನೀಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಬರುತ್ತೇನೆ.